ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರಿಬೇವು ಸೊಪ್ಪಿನ ರೈಸ್ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇದ್ರ ಸಲಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದು ಬಿಸಿ ಆಗಿದ್ಮೇಲೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ನಾನು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. 2-3 ಒಣಗಿದ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಮ ಇಷ್ಟದಂತ ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ 1 ಮುಟ್ಕಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಇದನ್ನು ಚಲೋ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಈಗ ಫ್ರೈ ಆಗ್ಯದ ನಮ್ಮದು. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಚಲೋ ಪೌಡರ್ ಫಾರ್ಮ್ನಲ್ಲಿ ನಾವು ರುಬ್ಕೊಳ್ಬೇಕು. ಇದು ಭಾಳ ಟೇಸ್ಟಿಯಾಗಿರ್ತದ ರೈಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ. ಇದು ನೋಡ್ರಿ ನಾನೀಗ ಪೌಡರ್ ಫಾರ್ಮ್ನಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ರೈಸನ್ನು ಪ್ರಿಪೇರ್ ಮಾಡಮ್ಮಿ. ಅದ್ರ ಸಲಕ್ಕೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ನಾನಿಲ್ಲಿ ಶೇಂಗಾ ಬೀಜನ ಹಾಕಿದ್ದೀನಿ. ಎರಡು ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಣಗಿದ್ದು. ಇದನ್ನು ಚಲೋ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಮತ್ತು ನಾವು ರುಬ್ಕೊಂಡಿರುವಂತಹ ಕರಿಬೇವು ಪೌಡರನ್ನು ಇದ್ರೊಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಕಪ್ಪಷ್ಟು ರೈಸಿಗೆ ನಾನು ಇಷ್ಟು ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ರೈಸ್ ಹಾಕ್ಕೊಳ್ಳಮ್ಮ. ಈಗ ನಾವು ರೈಸ್ ನೀವು ಉಳಿದಿದ್ದ ರೈಸ್ಲಿಂತನೂ ಈ ರೆಸಿಪಿ ಮಾಡ್ಬೋದು, ಅಥವಾ ಬಿಸಿ ಅನ್ನದ್ಲಿಂತನೂ ನೀವು ಈ ರೆಸಿಪಿ ಮಾಡ್ಬೋದು. ಭಾಳ ಟೇಸ್ಟಿ ಆಗಿರ್ತದೆ. ನಿಮ್ಗೆ ರೈಸ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕರಿಬೇವು ಪೌಡರನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಾಗ ಮಾಡ್ಕೊಳ್ಬೇಕು. ಸ್ವಲ್ಪ ಪೌಡರ್ ಜಾಸ್ತಿ ಇದ್ದರೆ ಇದು ರೆಸಿಪಿ ಭಾಳ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ನಾಗ ಯೂಸ್ ಮಾಡ್ಬೋದು. ಭಾಳ ಜಲ್ದಿ ಮತ್ತು ಕ್ವಿಕ್ಕಾಗಿ ಈ ರೆಸಿಪಿ ರೆಡಿ ಆಗ್ತದ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ರೈಸ್ ಕುಕ್ ಮಾಡ್ಕೊಂಬ ಟೈಮಿಗೂ ಉಪ್ಪು ಹಾಕ್ಕೊಂಡಿದ್ದೆ. ಅದ್ರ ಸಲಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡ್ರಿ ಈಗ ನಮ್ಮದು ಕರಿಬೇವು ಸೊಪ್ಪಿನ ರೈಸ್ ರೆಡಿ ಆಗ್ಯದ. ಇದು ತಿನ್ಲಕ್ಕೆ ಭಾಳ ಟೇಸ್ಟಿ ಆಗಿರ್ತದೆ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಕಡಿಮೆ ಸಮಯದಾಗ ಕಡಿಮೆ ಸಾಮಾನಿದಾಗ ಈ ರೆಸಿಪಿಯನ್ನು ನಾವು ಮಾಡ್ಬೋದು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಕಮೆಂಟ್ ಒಳಗೆ ತಿಳಿಸ್ರಿ ನಿಮಗೆ ಹೆಂಗೆ ಅನ್ನಿಸ್ತಂತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.